ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಹಿರಿಯ ಸಾಹಿತಿ ಪ್ರೊಫೆಸರ್ ಡಾಕ್ಟರ್ ಎಲ್ ಹನುಮಂತಯ್ಯ ಅಭಿಮಾನಿ ಬಳಗದ ವತಿಯಿಂದ ಹಿರಿಯ ಲೇಖಕರು, ಕವಿಗಳು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ಹುಟ್ಟುಹಬ್ಬವನ್ನು ಅವರ ಸ್ವಗೃಹದಲ್ಲಿ ಹಮ್ಮಿಕೊಳ್ಳಲಾಯಿತು. ಅಭಿಮಾನಿ ಸಂಘದ ಡಿಸಿ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಸಮಾರಂಭದಲ್ಲಿ ಶಾಲು ಹೊದಿಸಿ, ಹಾರವನ್ನ ಹಾಕಿ, ಫಲಪುಷ್ಪ ನೀಡಿ, ಕೇಕನ್ನ ಕತ್ತರಿಸಿ, ಸಿಹಿ ತಿನ್ನಿಸಿ ಶುಭಾಶಯವನ್ನ ಕೋರಲಾಯಿತು. ಅಭಿಮಾನಿ ಸಂಘದ ನರಸಿಂಹಮೂರ್ತಿ ಮಾತನಾಡಿ, ಎಲ್ ಹನುಮಂತಯ್ಯನವರು ಶಿಕ್ಷಣ ಕ್ಷೇತ್ರದ ಏಳ್ಗೆಗೆ ಬಹಳಷ್ಟು ಸೇವೆಯನ್ನ ಸಲ್ಲಿಸಿದ್ದು, ಅವರ ಸೇವೆ ಅನುಕರಣೀಯವಾದದ್ದು. ಕಾಂಗ್ರೆಸ್ ಪಕ್ಷ ಶ್ರೀಯುತರಿಗೆ ಉನ್ನತ ಸ್ಥಾನಮಾನ ನೀಡಬೇಕು. ಅವರಿಗೆ ಆ ದೇವರು ಒಳ್ಳೆಯ ಆರೋಗ್ಯ, ಸುಖ, ಸಂತೋಷ ಕೊಟ್ಟು ಕಾಪಾಡಲಿ ಎಂದು ಶುಭವನ್ನ ಹಾರೈಸಿದರು. ಡಿಸಿ ಸಂತೋಷ್ ಅವರ ನೇತೃತ್ವದಲ್ಲಿ ಶುಭ ಕೋರಲು ಬಂದ ಅಭಿಮಾನಿಗಳಿಗೆ ಮತ್ತು ಮುಖಂಡರುಗಳಿಗೆ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಸಿಗಳನ್ನು ವಿತರಿಸಿದರು. ಹುಟ್ಟುಹಬ್ಬನ ಎಲ್ಲ ನಮ್ಮ ಸ್ನೇಹಿತರು ಆಚರಣೆ ಮಾಡ್ತಿರೋದು. ಹುಟ್ಟುಹಬ್ಬ ಅನ್ನೋದೇ ನೀವು ದಿನೇ ಹತ್ರ ಆಗ್ತಿದ್ದೀರಿ ಅಂತ ಅಲ್ವಾ? ಆದ್ದರಿಂದ ಹುಟ್ಟುಹಬ್ಬ ಹಿಂದೆ ಏನು ಒಳ್ಳೇದು ಮಾಡಿದ್ದೀರಿ ಅಂತ ನೆನೆಸ್ಕೋಬೇಕು, ಮುಂದೆ ಏನು ಸಾಧ್ಯ ಅಂತ ಯೋಚನೆ ಮಾಡಬೇಕಷ್ಟೆ. ಓಕೆ, ಬದ್ದ ಅದ್ದೂರಿ ಏನಿಲ್ಲ ರೀ. ನಾನು ನಾರ್ಮಲಾಗಿ ಎಲ್ಲ ಸ್ನೇಹಿತರು ಕೇಕ್ ತಂದವರೇ ಕಟ್ ಮಾಡ್ತಿದ್ದಾರೆ, ಅವ್ರ ಜೊತೆ ಇದ್ದೀನಿ, ಅದೇ ಅದ್ದೂರಿ. ಪಕ್ಷಿಗೆ ಬಿಟ್ಟಿದ್ದು ಅವ್ರನ್ನೇ ಕೇಳಬೇಕು, ಈ ಬಾರಿ ಏನನ್ನ ಕೊಡ್ತೀರಾ ನೀವು ಅಂತ. ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಹೆಸರಾಂತ ಕವಿಗಳು, ಲೇಖಕರು, ಸಾಹಿತಿಗಳು, ಜೊತೆಗೆ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮೆಲ್ಲರ ಮೆಚ್ಚಿನ ಗುರು ಸಮಾನರಾದ ಡಾಕ್ಟರ್ ಎಲ್ ಹನುಮಂತಯ್ಯ ಸರ್ ಅವರ ಹುಟ್ಟುಹಬ್ಬದ ಈ ಒಂದು ಶುಭ ದಿನ ಅವರಿಗೆ ಶುಭ ಕೋರುತ್ತಾ, ನಮ್ಮ ಅಪಾರ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಸಂತೋಷ್ ಅವರು, ನಮ್ಮ ಸಂದೀಪ್ ಅವರು, ಮತ್ತು ನಮ್ಮ ಗುರುಗಳಾದ ಶ್ರೀಧರಣ್ಣ, ಮತ್ತು ನಮ್ಮ ಕನ್ನಡ ಜಾನಪದ ಪರಿಷತ್ತು ಮತ್ತು ನಮ್ಮ ಸಾಹಿತ್ಯ ಪರಿಷತ್ನ ಎಲ್ಲ ಸ್ನೇಹಿತರು ಮತ್ತು ಅಪಾರ ಒಂದು ಅಭಿಮಾನಿಗಳ ಬಳಗ ಇವತ್ತು ಅವರ ಒಂದು ಹುಟ್ಟುಹಬ್ಬನ ಒಂದು ಸರಳವಾಗಿ, ಒಂದು ಹಸಿರು ಯುಕ್ತವಾಗಿ ಒಂದು ಹಸಿರು ಗಿಡ ಕೊಡೋ ಮುಖಾಂತರ ನಮ್ಮ ಸಂತೋಷ್ ಅವರು ಪ್ಲಾನ್ ಮಾಡಿ ತುಂಬ ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಒಂದು ವೇದಿಕೆ ಕಲ್ಪಿಸಿದ್ದಾರೆ. ಅವರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ, ಈ ಒಂದು ಶುಭ ದಿನ ಅವರಿಗೆ ಮುಂದಿನ ಒಂದು ಹುಟ್ಟುಹಬ್ಬ ಅವರು MLC ಆಗಿ ಆಚರಣೆ ಮಾಡಬೇಕಂತ ನಮ್ಮೆಲ್ಲರ ಅಭಿಲಾಷೆ. ಆ ಆಸೆ ಮುಂದಿನ ವರ್ಷ ನೆರವೇರಲಿ ಅಂತ ನಾನು ತಾಯಿ ಭುವನೇಶ್ವರಿ ಹತ್ರ ಕೇಳ್ಕೊಂಡು ಒಂದು ಮಾತು. ಹಾಗಾಗಿ ಮಾಜಿ ರಾಜ್ಯಸಭಾ ಸದಸ್ಯರು, ಕವಿಗಳು, ಲೇಖಕರಾದ ಡಾಕ್ಟರ್ ಎಲ್ ಹನುಮಂತಯ್ಯ ಸರ್ಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ಕೋರ್ತೀನಿ. ಇವತ್ತು ಅವರು ಹುಟ್ಟಿದಬ್ಬ, ನಾವೆಲ್ಲ ಅವರ ಅಭಿಮಾನಿಗಳು, ಅವರ ಒಂದು ಆದರ್ಶಗಳನ್ನ ಪಾಲಿಸುವಂಥ, ಅವ್ರ ಜೊತೆ ನಡ್ಕೊತ ಬಂದಂಥ ಸಮುದಾಯದ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಇವತ್ತೇನು ಅವ್ರ ಮನೆಯಲ್ಲಿ ಹುಟ್ಟಿದಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಭಾಳ ಒಂದು ಸಂತೋಷದ ಸಮಯ. ಆದರೆ ಭಾಳ ನೋವಾಗೋ ಸಂಗತಿ ಏನಂದರೆ, ರಾಜ್ಯಸಭೆಯಲ್ಲಿ ಇವಾಗ ಧ್ವನಿ ಇಲ್ದರ ಪರವಾಗಿ ಧ್ವನಿ ಎತ್ತವರೇ ಇಲ್ದಂಗೆ ಆಗಿದೆ. ಅವರಿದ್ದಂಥ ಸಂದರ್ಭಗಳಲ್ಲಿ ಹಲವಾರು ಸಮುದಾಯಗಳಿಗೆ, ಹಲವಾರು ಶೋಷಿತರಿಗೆ ಒಂದು ನಂಬಿಕೆ ಇತ್ತು, ಒಂದು ಧೈರ್ಯ ಇತ್ತು. ನಮ್ಮ ಪರವಾಗಿ ಇಶ್ಯೂ ಬೇಸ್ಡಾಗಿ ಮಾತಾಡೋವಂಥ ಒಬ್ಬ ವ್ಯಕ್ತಿ ಇದ್ದರು. ಇಶ್ಯೂ ಬೇಸ್ಡಾಗಿ ಧ್ವನಿ ಎತ್ತಂಥ ಒಂದು ಧ್ವನಿ ಇತ್ತು ಅಂಥೇಳಿ ಇವತ್ತು ಅದು ಮಿಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ MLC ರೂಪದಲ್ಲಿ ಅಧಿಕಾರ ಬಂದು ಧ್ವನಿ ಇಲ್ದವರ ಪರವಾಗಿ ಧ್ವನಿ ಎತ್ತಂಥ ಅವಕಾಶವನ್ನು ಕಲ್ಪಿಸಲಿ ಅಂತ ಅವ್ರಿಗೆ ಆಶಿಸ್ತೀನಿ. ಸಜ್ಜನಿಕೆಗೆ ಹೆಸರಾದಂಥ ನಿಷ್ಕಳಂಕಿತ, ನಿಷ್ಠಾವಂತ, ಜನಪ್ರಿಯ ರಾಜ್ಯಸಭಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ, ಕನ್ನಡ ಪರ ಸಂಘಟನೆಗಳಲ್ಲಿ ಅತ್ಯಂತ ಕನ್ನಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ, ತಮ್ಮದೇ ಆದ ವಿಶಿಷ್ಟ ಕಾರ್ಯವೈಖರಿಯ ಮೂಲಕ ಅನೇಕ ಕೆಲಸ ಕಾರ್ಯಗಳನ್ನು ಒಟ್ಟಾರೆಯಾಗಿ ಮಾಡಿ ಜನಪ್ರಸಿದ್ಧಿಯನ್ನು ಪಡೆದಂತಹ ಎಲ್ ಹನುಮಂತಯ್ಯ ಸಾಹೇಬರಿಗೆ ಆ ದೇವರು ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಅತ್ಯುನ್ನತವಾದ ಪದವಿಯನ್ನು ನೀಡಿ ಗೌರವಿಸಲಿ ಎಂದು ಹೇಳಿ ಈ ಶುಭ ಸಂದರ್ಭದಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಆರೋಗ್ಯ ಕೊಟ್ಟು ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತ ದೇವರು ಪ್ರಾರ್ಥನೆ ಮಾಡ್ಕೊಂತೀನಿ. ನಾಗರಾಜು ಅಂತ ರಾಜಾಜಿನಗರ DCC ಮೆಂಬರ್.